ಮಾಸ್ತರ ಮಾಸ್ತರ ಊರಿಗೆ ಇವಾಲದ ಮರಗಳು ಈ ಸೀಬೆಗೆ ಇವರುಗದ ಹುಲಿಯೋ ಊರಿಗೆ ಇವಾಲದ ಮರವು ಈ ಸೀಬೆಗೆ ಇವರುಗದ ಹುಲಿಯೋ ನಿಂತ ಗರಡಿ ಬದಲ ಬಂದು ಸರ್ವೇ ಜನ ಸುಖಿನೋ ಭವಂತು ಎಂಬಂತೆ ಸಕಲ ಜೀವರಾಶಿಗಳನ್ನು ಪಾಲನೆ ಪೋಷಣೆ ಮಾಡಿ ಆಶ್ರಯ ಕೊಟ್ಟ ಈ ಭೂಮಾತೆಗೆ ಇನ್ನ ರೈತ ಸೇವಕ ರಾಮಣ್ಣ ಮಾಡುತ್ತಿರುವ ಶ್ರೇಷ್ಠಾಂಗ ನಮನಗಳು. ನನ್ನ ತಂದೆ ತಾಯಿ ಸ್ವತಂತ್ರ ಹೋರಾಟಗಾರರಾಗಿದ್ದರು. ಅವರಿಗೆ ಈ ಊರಿನ ರೈತರು ಯಾವುದೇ ತೊಂದರೆ ಇಲ್ಲದೆ ಸುಖ ಶಾಂತಿ ಸಂತೋಷದಿಂದ ನಗುನಗುತ್ತಾ ಬಾಳಬೇಕೆಂಬುದು ಅವರ ಆಸೆಯಿತ್ತು. ನಾನು ಅವರ ಆಸೆಯನ್ನು ಈಡೇರಿಸಿದ್ದೇನೆಂದು ನಡೆಸಿಕೊಳ್ಳಲು ತುಂಬಾ ಸಂತೋಷವಾಗುತ್ತದೆ. ಈ ರೈತರ ಬಲಗೈ ಬಂಟ ನನ್ನ ತಮ್ಮ ಹುಲಿಯ ಅನ್ಯಾಯವನ್ನು ಮೆಟ್ಟಿ ನ್ಯಾಯಕ್ಕಾಗಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟಿದ್ದಾನೆ. ಹಾಗೂ ತಂಗಿ ಒಳ್ಳೆಯ ವಿದ್ಯಾವಂತೆ ಆಗಿದ್ದಾಳೆ. ಮಾತಾ ಪಿತೃ ನಿಮಗೆ ಮಾತು ಕೊಟ್ಟಂತೆ ಈ ಊರಿನ ರೈತರು ಆನಂದದ ಸ್ವರ್ಗ ಸಾಗರದಲ್ಲಿದ್ದಾರೆ. ಹಾಗೂ ನಿಮ್ಮ ಆಸೆಯಂತೆ ತಮ್ಮ ತಂಗಿಯರು ಬೆಳೆದು ದೊಡ್ಡವರಾಗಿದ್ದಾರೆ. ಇದುವೇ ಈ ರಾಮಣ್ಣ ನಿಮ್ಮ ಈ ವರ್ಷದ ಜಯಂತಿಗೆ ಕೊಡುತ್ತಿರುವ ಕಾಣಿಕೆ. ಕನ್ನಡತಿ ನಮ್ಮಡತಿ ನೀ ಕಣ್ಣು ತೆರೆದು ನೋಡು ನೀ ಯಮಗೆ ವರವ ನೀಡು ನೀ ಕಣ್ಣು ತೆರೆದು ನೋಡು ನೀ ನಮಗೆ ವರವ ನೀಡು ನೀ ಬುದ್ಧಿವೆ ಭೂಮಿ ತಾಯಿಯೇ ನಿನ್ನ ಮಣ್ಣ ಮಕ್ಕಳನ್ನು ನೀನು ತಾಯಿ. ಅಣ್ಣ ಅಣ್ಣ ಕೈ ಮಾತಾಡಿದ ಒಟ್ಟು ಕ್ಯಾಮ್ರಾ ಯಾರದಮ್ಮ ಈ ಮಗು? ಉತ್ತರ ನಾನು ಕೊಡುತ್ತೇನೆ ಮಿಸ್ಟರ್ ರೈತ ಸಂಘದ ಅಧ್ಯಕ್ಷ ರಾಮಣ್ಣನವರೇ. ಅದಕ್ಕೆ ಉತ್ತರ ನನ್ನ ಬಳಿ ಇದೆ. ನೀನು ಹೌದು ನಾಳೆ ಯಾಕೆ
ಬೆವರು ಬಂತ ನಿನ್ನ ದೇಹದ ತುಂಬ ಕೋಲ್ ಮಿಂಚನ ಸಂಚಲನಗೊಂಡು ನಿನ್ನ ನರನಾರಿಗಳೆಲ್ಲ ಅಸ್ವಸ್ಥಗೊಳ್ಳಬೇಕು. ಹೇಗಿದೆ ಈ ವಜ್ರಕಾಂತನ ವಜ್ರ ಬಳೆ? ಲೇ ವಜ್ರಕಾಂತ, ಏಯ್ ಚುಪ್ಟೇರ್, ಕೇವಲ ವಜ್ರಕಾಂತನಲ್ಲ, ನಿನ್ನ ಬಾವಿ ಬಾಮೈದ ವಜ್ರಕಾಂತ. ಅರ್ಥವಾಗಲಿಲ್ಲವೇ? ಅರ್ಥ ಮಾಡಿಕೋ. ನಿನ್ನ ಮಂಕು ಮಾಡಿದ ಮತ್ತಿಗೆಟ್ಟ ಬುದ್ಧಿಗೆ ನಾನೇ ಅಧ್ಯಕ್ಷನೆಂದು ತೋರಿನ ಬುದ್ಧಿಗೇಡಿ ರೈತರನ್ನು ಸಂಘಟಿಸಿಕೊಂಡು ಕೋಟಿ ಕೋಟಿ ಬಂಡವಾಳ ಹಾಕಿದ ನನ್ನ ವ್ಯವಸ್ಥೆಯನ್ನು ಸುಟ್ಟು ಭಸ್ಮ ಮಾಡಿದೆಯಲ್ಲ, ಜ್ವಾಲಾಗ್ನಿಯ ಪ್ರತಿಫಲವೇ ಇದು ಮಾಮಾಶ್ರೇ. ಈಗ ಅವನಲ್ಲೇ ನನಗೆ ಮಾವ ಎಂದು ಕರೆಯುವ ಧಾಮ. ಗತಿಸಿ ಹೋಗ ನಿನ್ನ ಕೆಟ್ಟ ಕರ್ಮ ನೆನೆದು ಅಸಭ್ಯವಾಗಿ ವರ್ತಿಸಬೇಡ. ಹೊರಟು ಹೋಗುವ ನನ್ನ ಮನೆಯಿಂದ. ಹೊರಟು ಹೋಗಲು ಬಂದಿಲ್ಲ ಮಾಮಾಶ್ರೇ, ಶಾಶ್ವತವಾಗಿ ನೆಲೆಯೂರಲು ಬಂದಿರುವೆ. ಅರ್ಥಾತ್ ನಿನ್ನ ತಂಗಿಯ ಕೊರಳಿಗೆ ಮಾಂಗಲ್ಯ ಕಟ್ಟಿ ಸೆಂದೂರನಿಂದ ಸರದಾರನಾಗಿದ್ದರೆ ಹೇಗಿದೆ ನನ್ನ ಮರ್ಮ ಕಲಿಯುವ ಕರ್ಮ. ತಂಗಮ್ಮ, ಏನಮ್ಮ ಇವನು ಆಡುತ್ತಿರೋ ಮಾತು ಏನು? ಹೌದಣ್ಣ, ಇವ್ರು ಹೇಳ್ತಾ ಇರೋ ಮಾತು ನಿಜವಿದೆ. ಎಂತಹ ತಪ್ಪು ಮಾಡಿದೆ ತಂಗಿ, ಎಂತಹ ತಪ್ಪು ಮಾಡಿದೆ. ಸಿಹಿ ನೀರಿನ ಸಾಗರದಲ್ಲಿ ತಿಮಿಂಗಲಿನ ಆಟ ಬೇಡವಮ್ಮ, ಬೇಡ. ಇಂತಹ ದೇಶದ್ರೋಹಿಗಳ ಜೊತೆ ಸಹವಾಸ ಮಾಡುವುದು ತಪ್ಪು ತಂಗಿ, ತಪ್ಪು. ಏನೂ ಅರಿಯದ ನಿನ್ನೆ ನಿಷ್ಕಲ್ಮಶವಾದ ಮನಸ್ಸಿನಲ್ಲಿ ಪ್ರೀತಿ ಪ್ರೇಮವೆಂದು ನಾಟಕವನ್ನಾಡಿ ನಾಳೆ ತನ್ನ ಕೆಟ್ಟ ಕಾರ್ಯ ಸಾಧಿಸಿದ ಮೇಲೆ ನಮ್ಮನ್ನು ಅಧೋಗತಿಗೆ ನೂಕುವ ಸಂಚು ಎದ್ದು ಕಾಣುತ್ತಿದೆ ಅಮ್ಮ ಇವನ ಕಣ್ಣೋಡದಲ್ಲಿ. ತಂಗಮ್ಮ, ಇದು ಸ್ವತಂತ್ರ ಹೋರಾಟಗಾರರ ಸಂಸಾರದ ಗೂಡು. ಈ ಗೂಡಿಗೆ ಆ ಗಿಡುಗ ಬರಲು ನಾ ಬಿಡುವುದಿಲ್ಲ ತಂಗಿ, ಬಿಡುವುದಿಲ್ಲ. ಏನೇ ಆದರೂ ನೀನಿಟ್ಟ ಹೆಜ್ಜೆ ತಪ್ಪು ತಂಗಿ, ತಪ್ಪು ತಪ್ಪು. ಅಣ್ಣ, ಇದೇನ ನಾನೇನು ಆಡ್ತಿರೋ ಮಾತು? ಈ ನಿನ್ನ ಮಾತನ್ನ ಕೇಳೋಕೆ ಅಣ್ಣ, ನಾನೇನಿನ್ನು ಚಿಕ್ಕ ಮಗು ಅಲ್ಲ. ಅಷ್ಟಕ್ಕೂ ನಾನಿನ್ನು ಬೆರಳು ಚೀಪುವ ಮಗು ಅಲ್ಲಣ್ಣ. ನಾನು ವಯಸ್ಸಿಗೆ ಬಂದಿದ್ದೇನೆ. ಸಮಾಜ ಜಗತ್ತಿನ ಬಗ್ಗೆ ತಿಳ್ಕೊಂಡ ನಾನೊಬ್ಳು ಕಲಿತ ನಾರಿಯನ್ನ. ನೋಡು ತಂಗಮ್ಮ, ನೀನು ಮದುವೆ ಆಗುತ್ತೇನೆಂದು ಒಂದೇ ಒಂದು ಮಾತು ನನ್ನ ಮುಂದೆ ಪ್ರಸ್ತಾಪಿಸಿದರೆ ಇದೇ ಊರಿನ ಒಬ್ಬ ಒಳ್ಳೆಯ ಕೃಷಿಕನಿಗೆ ಕೊಟ್ಟು ನಿನ್ನ ಮದುವೆ ಮಾಡುತ್ತಿದ್ದೆ. ಆದರೆ ಈ ನಿನ್ನ ಅಣ್ಣನ ಆಸೆಯನ್ನು ಮಣ್ಣು ಪಾಲು ಮಾಡಿಬಿಟ್ಟ ತಂಗಿ, ಮಣ್ಣು ಪಾಲು ಮಾಡಿ. ತಂಗಮ್ಮ, ನಿನ್ನ ಸುಖ ಸಂತೋಷಕ್ಕೆ ಹಾತೊರೆಯುತ್ತಿರುವ ಎರಡು ಜೀವಿಗಳಾದ ನಿನ್ನ ಅಣ್ಣಂದಿರು ಬದುಕಿದ್ದಾರೆ ಎಂಬುದು ಮರೆತು ಬಿಟ್ಟೆಯ ತಂಗಿ, ಮರೆತು ಬಿಟ್ಟೆಯ. ಸಮಾಜ ಅಂತೆ ಸಮಾಜ, ಸಮಾಜ ಸಮಾಜ ಸಮಾಜ. ಈ ಸಮಾಜವೇ ಇಷ್ಟು. ಚಿಕ್ಕ ವಯಸ್ಸಲ್ಲಿದ್ದಾಗ ತಂದೆ ತಾಯಿ ಆಶ್ರಯದಲ್ಲಿ, ಬೆಳೆತಾ ಬೆಳೆತಾ ಅಣ್ಣ ತಮ್ಮಂದಿರ ಆಶ್ರಯದಲ್ಲಿ, ಹಾಗೆ ಮದುವೆ ಆದ ನಂತರ ಗಂಡನ ಆಶ್ರಯದಲ್ಲಿ. ಯಾಕನ್ನ ಹೆಣ್ಣಿಗೆ ಸ್ವಾತಂತ್ರ್ಯ ಅನ್ನೋದೇ ಬೇಡವೇ? ಬೇಡಣ್ಣ, ನಾನು ನನ್ನ ಮನಸ್ಸಿಗೆ ಇಷ್ಟಪಟ್ಟವರನ್ನು ಮದುವೆ ಮಾಡ್ಕೊಂಡು ಬಂದಿದ್ದೇನೆ. ನಿನ್ನ ಪ್ರಶ್ನೆಗೆ ನನ್ನ ಹತ್ತಿರ ಉತ್ತರವಿಲ್ಲೋಣ. ಇಲ್ಲ ಇಲ್ಲ ಇಲ್ಲ, ಇದೆಲ್ಲ ಸುಳ್ಳು. ಸತ್ಯವನ್ನು ಸುಳ್ಳೆಂದು ಬಡಿದುಕೊಂಡರೆ ಮೆಚ್ಚುವುದೇ ಈ ಸಮಾಜ. ಹಲೋ ಮಾಮಾಶ್ರೀ, ನಮ್ಮಿಬ್ಬರ ಮೆಲನದ ಸಾಕ್ಷಿಯ ಕೂಸೆ ಈ ಮಗು. ಮತ್ಯಾವ ಸಾಕ್ಷಿ ಬೇಕು ನಿನಗೆ? ದೇವ ಮಾರುತೇಶ್ವರ, ಸುತ್ತು ಹತ್ತು ಹಳ್ಳಿಗೆ ಮಾದರಿಯಾದ ಈ ರೈತನ ಮನೆತನದ ಮಾನ ಪ್ರಾಣ ಎಲ್ಲಿಗೆ ತಂದೆಯೋ ತಂದೆ? ಸ್ವತಂತ್ರ ಹೋರಾಟಗಾರರ ಮನೆತನಕ್ಕೆ ಕೊಂದು ತಂದೆಯ ತಂದೆ. ಸ್ವಾಭಿಮಾನಿ ಪ್ರಗತಿಪರ ರೈತನಿಗೆ ಬೇರೊಬ್ಬರು ಬಟ್ಟು ಮಾಡಿ ತೋರಿಸುವಂತೈತಲ್ಲ ನನ್ನ ಸ್ಥಿತಿ. ಇಲ್ಲ 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 ಇಲ್ಲ, ನೀವಿಬ್ಬರು ಇಲ್ಲಿರಬಾರದು.
ಮಾತಾಡಬಾರದು. ಹೊರಟೋಗಿ ನನ್ನ ಮನೆಯಿಂದ. ಹೊರಟು ಹೋಗಲು ಬಂದಿಲ್ಲ ರಾಮಣ್ಣ. ಅಲ್ಲ ಮಾಮಾಶ್ರೀ. ಏ ಚಾರ್ಲಿ, ತಗೋರಿ ಸಾವ್ಕಾರ, ನೀವು ಸಿಗ್ನಲ್ ಮಾಡಿ ತರಿಸಿದ್ದು ಇದಪ್ಪ ಇಲ್ಲ. ನೋಡು, ಚೆನ್ನಾಗಿ ನೋಡು. ನಿನ್ನ ತಂದೆ ತಾಯಿಗಳು ಸಾಯುವ ಮುಂಚೆ ನಿನ್ನ ಸರ್ವ ಆಸ್ತಿ ಸಂಪತ್ತೆಲ್ಲ ನಿನ್ನ ತಂಗಿ ಚಂಚಲರ ಹೆಸರಿಗೆ ಬರೆದಿಟ್ಟ ವೆಲ್ ಪೇಪರ್ ಇದು. ಹನ್ನೆರಡು ತಲೆಮಾರಿಗಳಿಂದ ನಂತರ ನಮ್ಮ ಮನೆತನದಲ್ಲಿ ಹೆಣ್ಣು ಮಗುವಾಗಿ ಹುಟ್ಟಿದೆ. ಹೀಗಾಗಿ ಅವ್ವ ಅಪ್ಪ ಮಗಳು ಹುಟ್ಟಿದಾಳೆಂಬ ಮೋಹದಲ್ಲಿ ಅಜ್ಜ ಮುತ್ತಜ್ಜರ ಕಾಲದಿಂದಲೂ ಬೆವರು ಸುರಿಸಿ ಗಳಿಸಿದ ಹೊಲಮನೆ ಸಂಪತ್ತನ್ನು ನಿನ್ನ ಹೆಸರಿನಲ್ಲಿ ಬರೆದುಕೊಟ್ಟಿದ್ದಕ್ಕೆ ಯಾವುದೋ ಬೀದಿ ಪಿಕಾರಿಗೆ ಬರೆದುಕೊಟ್ಟಿರುವೆ ಅಲ್ಲಮ್ಮ. ಬೀದಿ ಪಿಕಾರಿಗೆ ಬರೆದುಕೊಟ್ಟಿರುವೆ. ಹೌದಣ್ಣ, ನನ್ನ ಹೆಸರಿಗಿದ್ದ ವಿಲ್ಲನ್ನು ಯಾವ ರೀತಿ ಉಪಯೋಗ ಮಾಡ್ಕೋಬೇಕಂತ ನನ್ಗೂ ಕೂಡ ಚೆನ್ನಾಗಿ ಗೊತ್ತು ಅಣ್ಣ. ಹೋಗಲಿ ಬಿಡು ತಂಗಿ, ಹೋಗಲಿ ಬಿಡು. ನಮಗೆ ಆಸ್ತಿ ಅಂತಸ್ತು ಇದ್ಯಾವುದು ಬೇಡ. ಅದೆಲ್ಲಕ್ಕಿಂತ ನನ್ನ ಬಂಗಾರದಂತ ತಂಗಿ ಬೇಕು. ನನಗೆ ಬಂಗಾರದಂತ ತಂಗಿ ಬೇಕು. ನೋಡಿ ಅಣ್ಣ, ಅಣ್ಣ ತಮ್ಮಂದ್ರು ಇಬ್ಬರು ನನ್ನ ಗಂಡ ಯಾವ ರೀತಿ ಹೇಳ್ತಾನೋ ಆ ರೀತಿ ಕೇಳ್ಕೊಂಡು ಈ ಮನೆಯಲ್ಲಿ ಬಿದ್ದಿದ್ರೆ ಒಳ್ಳೇದು. ಆದ್ರೆ ವಿಶಾಲವಾದ ಪ್ರಪಂಚದಲ್ಲಿ ಎಲ್ಲಾದ್ರೂ ಬದುಕೋಬಹುದು. ನಂದೇನು ಅಭ್ಯಂತರ ಇಲ್ಲಪ್ಪ. ಎಷ್ಟು ಸಲೀಸಾಗಿ ಹೇಳಿದೆಯಮ್ಮ, ಎಷ್ಟು ಸಲೀಸಾಗಿ ಹೇಳಿದೆ. ನೀನು ಚಿಕ್ಕವಳಿದ್ದಾಗ ತಾಯಿ ಇಲ್ಲದ ಕೊರತೆ ಕಾಣಬಾರದೆಂದು ತಲೆ ಬಾಚಿ ಹೆಣಾಲ್ ಹಾಕಿ ಆ ಚಂದಾಮಾಮನನ್ನು ತೋರಿಸಿ ಊಟ ಮಾಡಿಸಿ ಒಬ್ಬ ತಾಯಿ ಸ್ಥಾನ ಕೊಟ್ಟೆ. ತಂದೆ ಇಲ್ಲದ ಕೊರತೆ ಕಾಣಬಾರದೆಂದು ಹೆಗಲ ಮೇಲೆ ಹೊತ್ತುಕೊಂಡು ಯಾವುದೇ ತೊಂದರೆ ಆಗದಂತೆ ರಕ್ಷಿಸಿ ಒಬ್ಬ ತಂದೆಯ ಸ್ಥಾನ ಕೊಟ್ಟೆ. ದೂರದ ಸಿಟಿಯಲ್ಲಿ ಓದುತ್ತಿರುವ ನನ್ನ ತಂಗಿಗೆ ಯಾವುದೇ ಕುಂದು ಕೊರತೆ ಆಗಬಾರದೆಂದು ಹಗಲು ರಾತ್ರಿ ಬಿಸಿಲು ಗಾಳಿ ಮಳೆ ಚಳಿಯನ್ನೆದ್ದು ದುಡಿದು ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತು ಓದಿಸಿದೆ. ಇದನ್ನೆಲ್ಲ ಮರೆತು ಬಿಟ್ಟೆಯ ತಂಗಿ, ಮರೆತು ಬಿಟ್ಟೆಯ. ನೋಡು ತಂಗಿಯಮ್ಮ, ಮುಂಗೈಗೆ ಬಂಗಾರದ ಬಳೆ ಬಂದರೆ ಈ ಅಂಗೈ ಮರೆಯಬಾರದು ತಂಗಿ, ಮರೆಯಬಾರದು. ಎಲ್ಲ ಸಲದ ವಿಷಯವನ್ನು ಅವಳ ತಲೆಗೆ ತುಂಬಿಸಿ ಅವಳ ಮನಸ್ಸು ಬದಲಾಯಿಸಬೇಕೆಂದರೆ ಅದು ನಿನ್ನ ಹೊಚ್ಚುತನ. ಯಾವ ಜನ್ಮದ ವೈರ್ಯೋ ನೀ ನನಗ? ಅಣ್ಣ, ನನ್ನ ಕಣ್ಣು ಮುಂದೆ ನನ್ನ ಪಟ್ಟಿ ದೇವರ ಮೇಲೆ ಕೈ ಮಾಡುವ ಅಣ್ಣ. ಒಂದು ಕ್ಷಣ ಈ ಮನೆಯಲ್ಲಿ ಇರಬೇಡ, ಹೊರಟೋಗು ಇಲ್ಲಿಂದ. ತಂಗಿ, ನನ್ನ ತಂಗಿ ಕೊಟ್ಟ ಕಾಣಿಕೆ ಕಪಾಳ ಅಣ್ಣ, ಎಂದು ಶಿವಾಯಿತೆ ವಿಧಿಯೇ ನಿನಾಟವಲ್ಲೋ ಯಾರೋ ಮಾತವ. ಓ ನಿನ ಆಟವಲ್ಲೋ ಯಾರೋ ಮಾನವ. ನಗು ಕೈ ಗರಿವಾಲಿ ಜೀವಾಯಿ. ನಗು ಕೈ ಗರಿವಾಲಿ ಜೀವಾಯಿ. ಮನೆಯ ಮಾಲೀಕರ ಅಪ್ಪನೇ ಆಯಿತಲ್ಲ, ಹೊರಟು ಹೋಗೋ ಇಲ್ಲಿಂದ. ಅಣ್ಣ, ತಂಗಿ ಅಮ್ಮ ಕರೆಯೋ ಯೋಗ್ಯತೆ ನಿನಗಿಲ್ಲ. ನೀನನ್ನ ಅನ್ನ ಅಂತ ಹೇಳ್ಕೊಳಕ್ಕೆ ನನ್ಗೆ ಏನ್ ನಾಚಿಕೆ ಆಗ್ತದೆ. ಹೊರಟೋಗೋಣ ಈ ಮನೆಯಿಂದ, ಇಲ್ಲಿಂದ. ಸಾವ್ಕಾರ,
ಸಾವ್ಕಾರ ಸಿಂಚನ ಅವರು ಹೇಳಿದಂಗ ಮೊದಲ ಆ ಕೆಲಸ ಮಾಡಿ ಮನೆ ಬಿಟ್ಟು ಹೊರಗೆ ಹಾಕು ಬಂದ ಕೆಲಸ. ಮಾಮಾಶ್ರೀ ಮನೆಯ ಮಾಲೀಕರ ಅಪ್ಪನೇ ಆಯ್ತಲ್ಲ, ನಡಿ. ಲೇ ವಜ್ರಕಾಂತ, ನನ್ನ ತಮ್ಮ ಹುಲಿ ಅಲ್ಲಿಗೆ ಬಂದರೆ ಹರಿದು ತಿನ್ನುತ್ತಾನೆ ಮಗನ ನಿನ್ನಿಂದ ಹೊಲಸಿದೆ. ಮೊದಲು ನೀನು ಹೊರಟು ಹೋಗಲೇ ಈ ಮನೆಯಿಂದ. ದೇವರೇ, ತಂದೆ ಮಹಾರುದ್ರೇಶ್ವರ, ಲೇ ಕತ್ತೆ ಬಡವ, ಹೊಲಸು ನಾಯಿ ಹೆಸರು ಎಂತ ಬೇಡ ಈ ಮನೆಯಿಂದ ಹೊರಟು ಹೋಗ ಇಲ್ಲಿಂದ. ಇಲ್ಲವಾದರೆ ಹೊಚ್ಚು ನಾಯಿ ಅಂತ ಹೊಡೆದು ಸಾಯಿಸುತ್ತೇನೆ. ಹೋಗುತ್ತೇನೆ ವಜ್ರಕಾಂತ, ಹೋಗುತ್ತೇನೆ. ಆದರೆ ಹೋಗುವ ಮುನ್ನ ಒಂದು ಮಾತು ಹೇಳುತ್ತೇನೆ, ಚೆನ್ನಾಗಿ ನೆನಪಿನಲ್ಲಿಟ್ಟುಕೋ. ಮೋಸ ವಂಚನೆಯಿಂದ ಬಡ ಬಗ್ಗರನ್ನು ಬಡಿದುಕೊಂಡು ತಿನ್ನುವ ಈ ನಿನ್ನ ರಾಕ್ಷಸ ಬುದ್ಧಿಯನ್ನು ಬಿಟ್ಟರೆ ಒಳ್ಳೆಯದು. ಎಲ್ಲರೇ, ಈ ರೈತನ ಹುಲಿ ದುಷ್ಟರ ಸಂಹಾರಿ ಕುಖ್ಯಾತ ರೌಡಿಗಳ ಮಿಂಡ ನನ್ನ ತಮ್ಮ ಹುಲಿಯನಿಂದಲೇ ನಿನ್ನ ದರ್ಪಕ್ಕೆ ಅಂತ ಆಡಿಸುತ್ತೇನೆ. ಹುಷಾರ್. ಎಲ್ಲೋ ಹೋಗುವುದಕ್ಕಿಂತ ಮುಂಚೆ ನಿನ್ನ ಮೈ ಮೇಲಿರುವ ವಸ್ತ್ರ ವೈಡೂರ್ಯ ಈ ಮನೆಗೆ ಸೇರಬೇಕಾದದ್ದು. ಅದೆಲ್ಲವನ್ನು ಕಳಚಿಟ್ಟು ಹೋಗು. ಅಷ್ಟೇ ಅಲ್ಲ, ನೀನು ಹಲಕ್ಕೆತ್ತಿ ಹಸಿರು ಟವೆಲ್ ಹಾರಿಸಿ ಮುಖಂಡನನ್ನು ಮೆರೆಯುತ್ತಿದೆಯಲ್ಲ, ಓ ಹಸಿರು ಟವೆಲ್ ಎಲ್ಲವೂ ನನ್ನ ಪಾದಕ್ಕೆ ಅರ್ಪಣೆಯಾಗಬೇಕು. ಹೇ ಕ್ರೂರ ರಾಕ್ಷಸ ವಿಧಿಯೇ, ರೈತನ ಸುಖ ಸಂತೋಷದ ಹೋರಾಟಕ್ಕೆಂದಿರುವ ಈ ಹಸಿರು ಟಾವೆಲ್ ಈ ರೈತನ ಹೆಗಲ ಮೇಲಿರುವುದು ನಿನಗೆ ಇಷ್ಟವಾಗಲಿಲ್ಲವೇ? ರೈತನ ರಕ್ಷಾ ಕವಚವೆಂದು ಬಿಂಬಿತವಾಗಿರುವ ಈ ಟಾವೆಲ್ ಅನ್ನು ಇಂತಹ ರಾಕ್ಷಸನ ಪಾದಕ್ಕೆ ಅರ್ಪಿಸಬೇಕೇ? ನೀನೇ ಹೇಳು ದೇವಾ, ನೀನೇ. ನನ್ನ ತಂಗಿ ಈ ಮನೆಯಲ್ಲಿ ಸುಖ ಸಂತೋಷದಿಂದ ಬಾಳಬೇಕಾದರೆ ನಾನು ಇವನು ಹೇಳಿದಂತೆ ಕೇಳಬೇಕು. ಇದು ನನ್ನ ಸ್ವಂತ ಸ್ವಾರ್ಥ ಎಂದಲ್ಲೋ ಕವಿ ಬರೆದ ಗದ್ದ. ಲೇ ವಜ್ರಕಾಂತ, ನಿನಗೆ ಬೇಕಾಗಿರುವುದು ಈ ಹಸಿರು ಟಾವೆಲ್ ತಾನೆ? ಕೊಡುತ್ತೇನೆ. ಆದರೆ ಕೊಡುವ ಮುನ್ನ ಒಂದು ಮಾತು ಹೇಳ್ತೇನೆ, ಕಿವಿಗೊಟ್ಟು ಕೇಳು. ಹಸಿರು ಟಾವೆಲ್ ಎಂದರೆ ಹಸಿರು ಕ್ರಾಂತಿಯ ಸಂಕೇತ. ಹಸಿರು ಮನುಕುಲದ ಉಸಿರು. ಇದನ್ನು ರೈತರ ಏಳಿಗಾಗಿಯೇ ಬಳಸಬೇಕು, ಹೊರತು ಅನ್ಯ ಮಾರ್ಗಕ್ಕೆ ಬಳಸಿದ್ದೆ ಆದಲ್ಲಿ ನಾ ಈ ಮಣ್ಣಲ್ಲಿ ಮಣ್ಣಾದರೂ ಪರವಾಗಿಲ್ಲ, ಎಷ್ಟು ಮಂದಿ ಎದೆಗೆ ಒದಿತ್ತೇನೆ ವರ್ಷ.
ಲೇ ಚಾರ್ಲಿ, ಅವನು ಎಲ್ಲಿ ಹೋಗುತ್ತಾನೋ ಏನು ಮಾಡುತ್ತಾನೋ ಎಲ್ಲವನ್ನು ಗಮನಿಸು. ಸಾವುಕಾರ, ಆ ನನ್ನ ಮಗ ಎಲ್ಲೆಲ್ಲಿ ಹೊಕ್ಕಾನ ಎಲ್ಲೆಲ್ಲಿ ಬರ್ತಾನ, ಒಂದೊಂದು ಹೆಜ್ಜೆ ಮುಂದಕ್ಕೆ ಬಿಡ್ಲಾರ್ದಂಗ ಇವು ಎಷ್ಟು ಮಂದಿ ಅದಾರ ಅಷ್ಟು ಮಂದಿ ಫೋನ್ಯಾಗ ವಾಟ್ಸಪ್ಪಿಗೆ ಸೆಂಡ್ ಮಾಡಿಬಿಡ್ತೀನಿ ಸಾವುಕಾರ. ಸಿಂಚನ, ಎಷ್ಟು ದಿನ ಕಳ್ಳ ಪ್ರೇಮಿಗಳಾಗಿ ಲಾರ್ಡ್ ರೆಸ್ಟೋರೆಂಟ್ನಲ್ಲಿ ನಮ್ಮ ಮೈಮನ ತರಿಸಿಕೊಳ್ಳುತ್ತಿದ್ದೆವು. ಬಟ್ ಇಂದು ನಿನ್ನದೇ ಅರಮನೆಯಲ್ಲಿ ನಮ್ಮದೇ ದರ್ಬಾರ್. ನನ್ನ ಒಲವಿನ ಮಂದಾರದ ಹೂವೇ ತನಿಸುಬಾಯಿನಲ್ಲ ನಮನವನ್ನು.
दिलदार नहीं तो खतरनाक खलनायक ಭೂಮಿಯಲ್ಲಿ ಪ್ರೇಮ ಸಂಚಾರ ನಾವಿಬ್ಬರು ಈ ಅರಮನೆಯಲ್ಲಿ ಹಾಯಾಗಿ ಇರಬೇಕಾದರೆ ಈ ಮಗುವನ್ನು ಯಾವುದಾದರೊಂದು ಅನಾಥಾಶ್ರಮಕ್ಕೋ ಅಥವಾ ಯಾರಿಗಾದರೂ ಒಳ್ಳೆಯದಲ್ಲವೇ? ನಿಮ್ಮ ಬಾಯಿಗೆ ಇಂದ ಮಾತು ವಜ್ರಕಾಂತ, ಇದು ನಮ್ಮಿಬ್ಬರ ಪ್ರೇಮದ ಕಾಣಿಕೆ. ಇದನ್ನು ಬಿಟ್ಟು ನನ್ನಿಂದ ಬದುಕಲು ಸಾಧ್ಯವೇ ಇಲ್ಲ. ಅದು ಏನು? ನನ್ನ ಮೇಲೆ ಇರುವ ಪ್ರೀತಿ ಕಾಳಜಿ ಅಷ್ಟೋ ನನ್ನ ರಕ್ತದಿಂದ ಉತ್ಪತ್ತಿಯಾದ ಕೂಸಿನ ಮೇಲೆ ಅಷ್ಟೊಂದು ಅಕ್ಕರೆ? ಹೌದು ವಜ್ರಕಾಂತ, ಇದು ನನ್ನ ಕರುಳಿನ ಕುಡಿ. ಕರುಳಿನ ಕುಡಿ, ಕರುಳಿನ ಕುಡಿ, ಕರುಳಿನ ಕುಡಿ. ಅದು ನನ್ನ ರಕ್ತದಿಂದ ಹುಟ್ಟಿದೆ ಅನ್ನೋದಕ್ಕೆ ಏನು ಸಾಕ್ಷಿ ಹೆಚ್ಚಿಲ್ಲ. ವಜ್ರಕಾಂತ, ಸ್ವಲ್ಪ ಬಾಯಿ ಬಿಗಿ ಹಿಡಿದು ಮಾತನಾಡು. ನೋಡು ವಜ್ರಕಾಂತ, ಇಲ್ಲಿವರೆಗೂ ನಾನು ನಿನ್ನ ಹತ್ರ ಏನು ಕೇಳಿಲ್ಲ, ಇನ್ನು ಮುಂದೆ ಸಹ ಕೇಳುತ್ತಿಲ್ಲ. ಆದ್ರೆ ಈ ನನ್ನ ಮಗುವನ್ನು ನನ್ನಿಂದ ಮಾತ್ರ ದೂರ ಮಾಡಬೇಡ. ನೀ ಆ ಮಗು ಬದುಕಿದರೆ ತಾನೇ ನಮ್ಮ ಪ್ರೀತಿಯ ಸಾಕ್ಷಿ ಇರುವುದು. ವಜ್ರಕಾಂತ್, ಬಾಯಿ ಸ್ವಲ್ಪ ಹಿಡಿತದಲ್ಲಿದೆ. ಈ ರೀತಿ ಕಠೋರ ನುಡಿಗಳನ್ನು ನುಡಿಯಬೇಡ ನೀನು. ನೋಡು ವಜ್ರಕಾಂತ್, ನಿನ್ನಲ್ಲಿ ನಂಬಿ ನಿನ್ನ ಬೆನ್ನತ್ತಿ ಬಂದಿದ್ದೇನೆ ನಾನು. ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ರು ನನ್ನನ್ನ. ಅವರನ್ನು ತಿರಸ್ಕಾರ ಮಾಡಿ ನಿನ್ನಿಂದ ಬಂದಿದ್ದೇನೆ. ಅವರನ್ನು ತಿರಸ್ಕಾರ ಮಾಡಿ ನಿನ್ನಿಂದ ಬಂದಿದ್ದೇನೆ. ನಿನಗಾಗಿ, ನಿನಗೋಸ್ಕರ ನನ್ನ ಸರ್ವ ಆಸ್ತಿ ಕೂಡ ನಿನ್ನ ಹೆಸರಿಗೆ ಬರ್ತಿದ್ದೇನೆ. ಅದ್ಮೇಲೆ ನನ್ನಿಂದ ದೂರ ಮಾಡ್ಬೇಡ ಈ ಮಗುವನ್ನು. ನಿಗ್ದಮ್ಮಯ್ಯ ಅಂತೀನಿ, ಈ ಮಗುವನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಈ ಮಗು ಇಲ್ಲವಾದ್ರೆ ನಾನು ಸತ್ತು ಹೋಗ್ತೀನಿ. ಆ ಮಗು ಬದುಕಿದರೆ ತಾನೇ ನೀನಿರೋದು. ಇಷ್ಟೊಂದು ಕಠೋರದಿಂದ ನಡ್ಕೊಳಕ್ಕೆ ನಿನ್ನ ಮನಸ್ಸಾದ್ರೂ ಹೇಗೆ ಬಂದಿತ್ತು? ಕೊಲೆಗಾತಕ, ಈ ನನ್ನ ಮಗುವನ್ನು ಕೊಂದು ಹಾಕ್ಬಿಟ್ಟಲ್ಲೋ ಪಾಪೆ. ಪಾಪೆ ನೀನು, ಇನ್ನೊಬ್ಬ ಕೊಲೆಗಾತಕ. ಅಂತೂ ನನ್ನ ಕಾಮತೀಟೆಯ ಪ್ರೀತಿಯ ಸಾಕ್ಷಿ ಸತ್ತು ಹೋಯಿತು. ಹಾಗಾದರೆ ಇನ್ನು ಮುಂದೆ ಯಾರು ನೀನು? ಅಯ್ಯೋ ದೇವ್ರೇ, ನಾನೀಗ ಮೋಸ ಹೋಗ್ಬಿಟ್ಟೆ. ಪ್ರೀತಿ ಪ್ರೇಮದ ನಯ ವಂಚಕ. ನಿನ್ನನ್ನು ಪ್ರೀತಿಸಿದ್ದಕ್ಕೆ ನಾನು ಮೋಸ ಹೋದೆ. ಇಷ್ಟೆಲ್ಲ ಆದ್ಮೇಲೆ ನೀನು ಬದುಕಬಾರದು. ಸಿಂಚನ, ಬಹಳ ತಡವಾಗಿ ನಿನ್ನ ತಪ್ಪಿನ ಅರಿವು ನಿನಗಾಗಿದೆ. ನೋಡು ರಾಣಿ, ನಾನು ನಿನ್ನನ್ನು ನನ್ನ ಹೃದಯದಿಂದ ಪ್ರೀತಿಸುತ್ತಿದ್ದೇನೆಂದು ತಿಳಿದುಕೊಂಡರೆ ಅದು ನಿನ್ನ ಹುಚ್ಚುತನ. ನಿನ್ನ ಅಣ್ಣಂದಿರು ನನ್ನ ಪ್ರತಿಯೊಂದು ಕೆಲಸಕ್ಕೂ ಅಡ್ಡಿಯಾಗುತ್ತಿದ್ದರು. ಅವರ ತ್ರಾಸನ್ನು ತಪ್ಪು ಬಿಡುವುದಕ್ಕೆ ನನಗೆ ಒಂದು ಒಳ್ಳೆಯ ಸೂತ್ರ ಬೇಕಾಗಿತ್ತು. ಇಂದು ಆ ಸೂತ್ರವೇ ನೀನಾದೆ. ಕಾಮಕ ನಾಯಿ, ನಿನ್ನನ್ನೇ ನಂಬಿ ಮೋಸ ಹೋದೆ ನಾನು. ಪ್ರೀತಿಯಿಂದ ನನ್ನ ಅಣ್ಣಂದಿರು ನನಗೆ ಎಷ್ಟೇ ಹೇಳಿದ್ರು, ಅವ್ರ ಮಾತನ್ನು ಲೆಕ್ಕಿದ್ದೆ ನೀನೇ ಬೇಕು, ನಿನ್ ಪ್ರೀತಿನೇ ಬೇಕು ಅಂತ ನೀನ್ ಹಿಂದೆ ಬಂದಿದ್ದಕ್ಕೆ ನನಗೆ ಪ್ರೀತಿಯ ಮೋಸ ಮಾಡಿದಕ್ಕೆ ಪಾಪಿ ನೀನು. ನಿನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ನಾನು. ನಿಂತ ಜಾಗದಲ್ಲೇ ನಿನ್ನನ್ನು ಸಾಯಿಸ್ತೀನಿ.
ನೀನು ಬದುಕಿದ್ದರೆ ತಾನೇ ನನ್ನನ್ನು ಸಾಯಿಸುವುದು. ನಿನ್ನ ಮಗುವಿನ ಹತ್ತಿರ ನೀನು ಹೊರಟು ಹೋಗು. ಅಯ್ಯೋ, ಓ ನನ್ನ ಮುದ್ದು ಅಕ್ಕ ತಂಗಿದ್ದೀರ, ನನ್ನಂತೆ ಕೂಡ ನೀವು ಯಾರಿಗೂ ಮೋಸ ಹೋಗದಿರಿ. ನನ್ನನ್ನು ಸುಖದ ತುಪ್ಪತ್ತಿಗೆ ಮೇಲಿಟ್ರು ಈ ತಕ್ಕ ಮಕ್ಕಳ ಪ್ರೀತಿಗೆ ಮೋಸ ಹೋದೆ, ನಾನು ಮೋಸ ಹೋದೆ. ಓ ನನ್ನ ಅಕ್ಕ ತಂಗಿರ, ನೀವು ಕೂಡ ನಿಮ್ಮ ಅಣ್ಣ ತಮ್ಮಂದ್ರಿಗೆ ಮೋಸ ಮಾಡ್ತೀರಿ. ಅಲ್ಲ, ಇನ್ನೊಂದು ಜನ್ಮ ಅಂತ ಇದ್ರೆ ಮತ್ತೆ ನಿನ್ನ ತಂಗಿಯಾಗೆ ಹುಟ್ಟಿ ನಿನ್ ಋಣ ತೀರಿಸ್ತೀನಲ್ಲ, ತೀರಿಸ್ತೀನಿ. ವಜ್ರಕಾಂತ ಸ್ವರ್ಗ ಸುಖದ ಸಂಪತ್ತನ್ನೇ ಸಂಯಮಗಳು, ಸುಂದರ ಸ್ತ್ರೀಯರ ಸಂಗಡ ಪಲ್ಲಂಗದಲ್ಲಿ ಸುಖಾಮೃತ ಸವಿದ ಸ್ವರ್ಗದ ಅಧಿಪತಿ ಆ ವಜ್ರಕಾಂತ. ಭೂಲೋಕದ ಪಾವನಿಯರ ಪಾಲನೆ ಬರಲು ಮಾಡಿ ಅವರ ಶೀಲವನ್ನೇ ದಹಿಸಿ ಭೂರ್ಯ ಭವಿಷ್ಯವನ್ನೇ ಬರಿದು ಮಾಡಿದ ಭೂಲೋಕದ ಅಧಿಪತಿ ಈ ವಜ್ರಕಾಂತ. ಈ ಊರ ಬಡವರ ಬದುಕನ್ನೇ ಬರಿದು ಮಾಡಿ ಸತ್ಯವು ಮೋಸವನಂತೆ ರಕ್ತವನ್ನು ಹೇರಿ ಕೋಟೆ ಕಟ್ಟೆ ಮೆರೆಯುತ್ತಿರುವ ಈ ವಜ್ರಕಾಂತನ ದರ್ಪದ ಕೋಟೆಗೆ ಕಾಲೆತ್ತಿ ನಟ್ಟುವ ಗಂಡು ಕರ್ಮವೆಂಬ ಬ್ಯೂಗತ ಲೋಕದಲ್ಲಿ ಈ ಪೃಥ್ವಿಯ ಮೇಲೆ ಕಾಲಿಟ್ಟಿಲ್ಲ. ಒಂದು ವೇಳೆ ಸೃಷ್ಟಿಯ ಕಣ್ಣು ತಪ್ಪಿಸಿ ಕಾಲಿಟ್ಟರೆ ಅಷ್ಟ ದಿಕ್ಕಗಳಲ್ಲಿ ಅಡಗಿದ್ದರೂ ಸರಿ ಒಟ್ಟಾಡಿಸಿ ಅಂಚವಾಗಿಸುವುದೇ ಈ ಚಮದಂಕಮ್ಮನ ಹೊಟ್ಟಗುಣ. ರಾಮಣ್ಣ ಧರ್ಮರಾಜನಂತೆ ಬಾಳಬೇಕೆಂದು ಕೋಟಿ ಕೋಟಿ ಬಂಡವಾಳ ಹಾಕಿದ ನನ್ನ ಫ್ಯಾಕ್ಟರಿಯನ್ನು ಸೊಟ್ಟು ಭಸ್ಮ ಮಾಡಿದೆಯಲ್ಲ, ಅದೇ ಸೇರಿಗಾಗಿ ನಿನ್ನ ತಂಗಿ ಸಿಂಚನಳ ಶೀಲವನ್ನೇ ದಹಿಸಿ ನಿನ್ನ ಧರ್ಮದ ವಿರುದ್ಧ ಸಾರಿ ಧರ್ಮಿಷ್ಠನಾದ ನಿನ್ನ ದರ್ಪವನ್ನು ನಡಗಿಸ್ತಾ ಇದ್ರೆ ನನ್ನ ಹೆಸರು ಕಲಿಯುಗದ ದಳಪತಿ ವಜ್ರಕಾಂತನೇ ಅಲ್ಲ. ವಜ್ರಕಾಂತನ ಕಣ್ಣಿಗೆ ಕಣ್ಣೇರಿಸಿ ಕಾಮದಾಟವಾಡುವುದು ನನ್ನ ಜಾಯಿಮಾನ. ನನ್ನ ಜಾಯಿಮಾನಕ್ಕೆ ಸಲಿಗೆಯಿಂದ ಸ್ಪಂದಿಸಿದರೆ ಸಿಗುವುದು ಉತ್ತಮ ವರಮಾನ. ಒಂದು ವೇಳೆ ಶೀಲವತಿ ಎಂಬ ಬೆಟ್ಟದನಿಂದ ಧಿಕ್ಕರಿಸಿದರೆ ಭೂಲೋಕದಿಂದಲೇ ಅವರ ನಿರ್ಗಮನ ನಿರ್ಗಮನ. शेर शेर से डरता है, कभी कुत्ते से नहीं. ಹತ್ತು ಗಣ ತೊಟ್ಟ ಈ ವಜ್ರಕಾಂತನ ಕೌರಸ್ಥಾನದ ಮೊದಲ ಗಂಟೆಗೆ ಎನ್ನ ಮುಂದೆ ನೋಡು ಈ ನಾಟಕದ ತಿರುಮುರುವನ ಆಸ್ತಿಯನ್ನೆಲ್ಲ ಮಾಡಿ ಹೊರ ದೇಶದಲ್ಲಿ ಮನೆ ಮಾಡಿ ಹಾಯಾಗಿರುತ್ತೇನೆ. ಓಹೋ, ಕಡೆ ಬರುತ್ತಿದ್ದಾನೆ. ಬರಲಿ ಈ ಕೊನೆಯ ಅಪರಾಧವನ್ನು ಅವನ ಮೇಲೆ ಹಾಕಿ ಈ ನಾಟಕಕ್ಕೆ ನಾನೇ ಕಳ್ಳ ನಾಯಕನಾಗಿ ಬರೆಯದಿದ್ದರೆ ಮೇರೆ ನಾಮ್
चल के उसको ऑफ कहता है, उसके उसको रॉक कहता है, वज्रकांत अंडरवर्ल्ड कहता है। ಅಣ್ಣ ಅಣ್ಣ ಎಲ್ಲಿದ್ದೀಯಣ್ಣ? ತಂಗಿ ತಂಗಮ್ಮ ಮಾರುತೇಶ್ವರ, ಇದೆಂತ ಪರಿಸ್ಥಿತಿ ತಂದೆಯೋ ತಂದೆ. ನೀನು ಬರುವ ದಾರಿಯನ್ನು ಬೆಳಗಿನಿಂದ ಪಂಚಾಣಿನಲ್ಲಿ ಕಾಯ್ದು ಕಾಯ್ದು ಮನೆಗೆ ಬಂದರೆ ಇದೆಂತ ದೃಶ್ಯ ನೋಡುವಂತಾಯಿತೆ. ತೆಂಗೆಮ್ಮ, ಪ್ರತಿ ವರ್ಷ ರಾಗಿ ಕಟ್ಟಿಸಿಕೊಳ್ಳುವ ಈ ನನ್ನ ಕೈಗಳನ್ನು ಅನಾಥ ಮಾಡಿ ಹೋದೆಯ ತಂಗಿ, ಅನಾಥ ಮಾಡಿ ಹೋದೆಯ. ಅಣ್ಣ ತಂಗಿಗೆ ರಕ್ಷಾ ಧ್ವಜ ಎನ್ನುತ್ತಾರೆ. ಆದರೆ ಈ ನಿನ್ನ ನತ ದೃಶ್ಯ ನಿನಗೆ ರಕ್ಷಣೆ ಕೊಡುವಂತಾಯಿತು, ರಕ್ಷಣೆ ಕೊಡುವಂತಾಯಿತು. ಹೇ ಮಾರುತೇಶ್ವರ, ಏಕೆ ನನ್ನ ಮುದ್ದು ತಂಗಿಯನ್ನು ಕಿತ್ತುಕೊಂಡೆ? ಯಾರು ಈ ಕೃತ್ಯವನ್ನು ಮಾಡಿದ ತಾಯಿಗಣ್ಣರು? ಅವರು ಅದರ ಸುತ್ತ ಪಾತಾಳದಲ್ಲಿ ಅಡಗಿದ್ದರು. ಸರಿ, ಅವರನ್ನು ಹಿಡಿದು ಅಣ್ಣ ಮುಂಡ ಬೇಸದ ಬಿಡಲಾರ ಈ ಜಲ ದೊಡ್ಡ ಹಳ್ಳಿ ಒಲೆ. ತಂಗಿ ತಂಗಿಯಮ್ಮ, पीछे अरे ಅಪ್ಪ ಡೆಸರ್ಟ್ ಹೋಗೋಣ. ನಾನು ಯಾವ ತಪ್ಪು ಮಾಡಿದ್ದೇನೆಂದು ನನಗೆ ಈ ಶಿಕ್ಷೆ ಸರ್. ಆಸ್ತಿಗೋಸ್ಕರ ನಿನ್ನ ಒಡಹುಟ್ಟಿದ ತಂಗಿಯನ್ನು ನೀನೇ ಕೊಲೆ ಮಾಡಿದ ಇನ್ಫಾರ್ಮೇಶನ್ ಬಂದಿದೆ. ಈ ನನ್ನ ಮುದ್ದು ತಂಗಿಯಮ್ಮ, ನನ್ನ ಪ್ರಾಣ, ಇವರನ್ನು ನಾನು ಕೊಲೆ ಮಾಡಲೇ ಇಲ್ಲ ಇಲ್ಲ.
ನ್ಯಾಯ ಎಲ್ಲಿದೆ ನ್ಯಾಯ ಎಲ್ಲಿದೆ ಎಲ್ಲಿದೆ